ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನಿವತ್ತು ರೆಡಿಮೇಡ್ ಪ್ಯಾಕೆಟನ್ನು ಉಪಯೋಗಿಸಿ ಫಲೂಡಾನ ಮಾಡ್ತಾ ಇದ್ದೇನೆ. ಐಸ್ ಕ್ರೀಮ್ ಜೊತೆ ಅಂತೂ ಕೋಲ್ಡ್ ತಿನ್ನಲಿಕ್ಕೆ ಸೂಪರ್ ಆಗುತ್ತೆ. ಬನ್ನಿ ಹೇಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಪಿಸ್ತಾ ಫ್ಲೇವರ್ನ ಫಲೂಡಾ ಮಿಕ್ಸನ್ನು ತಗೊಂಡಿದ್ದೇನೆ. ನೀವು ಯಾವುದೇ ಫ್ಲೇವರ್ನ ಫಲೂಡಾ ಮಿಕ್ಸನ್ನು ಯೂಸ್ ಮಾಡ್ಬೋದು. ನಿಮಗೆ ಪ್ಯಾಕೆಟ್ ಒಳಗಡೆ ಶಾವಿಗೆ, ಕಾಮಕಸ್ತೂರಿ ಬೀಜ, ಸಕ್ಕರೆ ಹಾಗೆ ಡ್ರೈ ಫ್ರೂಟ್ಸ್ ಕೂಡ ಸಿಗುತ್ತೆ. ಇವಾಗ ಒಂದು ಪಾತ್ರೆಗೆ 1 ಲೀಟರ್ ಹಾಲು ಜೊತೆಗೆ 1 ಲೋಟ ನೀರು ಹಾಕಿ ಬಿಸಿ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಹಾಲಿಗೆ ಚೆನ್ನಾಗಿ ಕುದಿ ಬಂದಿದೆ. ಫ್ಲೇಮನ್ನು ಮೀಡಿಯಮ್ ಇಟ್ಟು ಪುನಃ 2 ನಿಮಿಷ ಕುದಿಸ್ಕೊಳ್ಳಿ. ಇವಾಗ ಪಿಸ್ತಾ ಫ್ಲೇವರ್ನ ಫಲೂಡಾ ಮಿಕ್ಸನ್ನು ಹಾಕ್ಕೊಳ್ಳಿ. ಒಳ್ಳೆ ಪಿಸ್ತಾ ಫ್ಲೇವರ್ ಬರ್ತಾ ಇದೆ. 5 ರಿಂದ 10 ನಿಮಿಷ ಮೀಡಿಯಂ ಫ್ಲೇಮ್ನಲ್ಲಿಟ್ಟು ಕುದಿಸ್ಕೊಳ್ಳಿ. ಹಾಗೆಯೇ ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋನ ನೋಡ್ತಾ ಇದ್ದರೆ ಕೋಸ್ಟಲ್ ಕುಕಿಂಗ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಪೇಜ್ನಲ್ಲೂ ಕೂಡ ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಸಕ್ಕರೆ ಎಲ್ಲ ಕರಗಿದೆ. ನೀವು ಎಕ್ಸ್ಟ್ರಾ ಸಕ್ಕರೆ ಎಲ್ಲ ಹಾಕಲಿಕ್ಕೆ ಇಲ್ಲ. ಶಾವಿಗೆ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಫಲೂಡಾ ಮಿಕ್ಸ್ಚರ್ ಕೂಡ ದಪ್ಪ ಬಂದಿದೆ. ಇಷ್ಟು ದಪ್ಪ ಆದರೆ ಸಾಕು. ಇನ್ನು ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಇನ್ನು ಪೂರ್ತಿ ತಣ್ಣಗಾಗಲು ಇಡ್ತಾ ಇದ್ದೇನೆ. ತಣ್ಣಗಾದ ಮೇಲೆ ಫ್ರಿಜ್ನಲ್ಲಿ ಇಡಲಿಕ್ಕೆ ಇದೆ. ಪೂರ್ತಿ ತಣ್ಣಗಾಗಿದೆ. ಇನ್ನು ಇದನ್ನು ಒಂದು ಬೌಲ್ಗೆ ಹಾಕ್ಕೊಳ್ಳಿ. ಇನ್ನು ಇದನ್ನು 2 ಗಂಟೆ ಫ್ರಿಜ್ನಲ್ಲಿಟ್ಟು ತರ್ತೇನೆ. 2 ಗಂಟೆ ನಂತರ ನೋಡಿ ಈ ಥರ ಆಗಿದೆ. ಇನ್ನು ಇದನ್ನು ಗ್ಲಾಸ್ಗೆ ಹಾಕಿ ಸರ್ವ್ ಮಾಡಿಕೊಳ್ಳೋಣ. ಗ್ಲಾಸ್ಗೆ ಸ್ವಲ್ಪ ಟೂಟಿ ಫ್ರೂಟಿಯನ್ನು ಹಾಕ್ತಾ ಇದ್ದೇನೆ. ಮೇಲೆ ಫಲೂಡಾನ ಹಾಕ್ಕೊಳ್ಳಿ. ಅದರ ಮೇಲೆ ನಿಮಗೆ ಯಾವ ಫ್ಲೇವರ್ನ ಐಸ್ ಕ್ರೀಮ್ ಬೇಕು ನೋಡಿ, ಆ ಫ್ಲೇವರ್ನ ಐಸ್ ಕ್ರೀಮನ್ನು ಹಾಕ್ಕೊಳ್ಳಿ. ಐಸ್ ಕ್ರೀಮ್ನ ಮೇಲೆ ಬೇಕಾದ ಡ್ರೈ ಫ್ರೂಟ್ಸನ್ನು ಹಾಕಿ ಡೆಕೋರೇಟ್ ಮಾಡಿಕೊಳ್ಳಿ. ವಾವ್, ಕಲರ್ಫುಲ್ ಆಗಿ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಫಲೂಡಾನ ಐಸ್ ಕ್ರೀಮ್ ಜೊತೆ ಮಿಕ್ಸ್ ಮಾಡಿ ತಿಂತಾ ಇದ್ದರೆ ತಿಂತಾನೋ ಇರಬೇಕನ್ಸುತ್ತೆ, ಅಷ್ಟು ಚೆನ್ನಾಗಾಗಿದೆ. ಕೋಲ್ಡ್ ತಿನ್ನಲಿಕ್ಕೆ ಸೂಪರ್ ಆಗುತ್ತೆ. ಖಂಡಿತ ಈ ರೆಸಿಪಿನ ನೀವು ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡಿ. ಹಾಗೆ ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.